ಎಲ್ಲೆಡೆ ಕೋಟೆ ಕೊತ್ತಲುಗಳು, ಕಲ್ಯಾಣಿಗಳು, ಗುಡಿ ಗೋಪುರಗಳು, ಶಾಸನ ವೀರಗಲ್ಲುಗಳು ಇಲ್ಲಿವೆ. ಇದು 7 ಸುತ್ತಿನ ಕೋಟೆ. ಅದೇ ಪಾವಗಡದ ನಿಡಗಲ್ಲು ದುರ್ಗ. ತುಮಕೂರು ಜಿಲ್ಲೆಯ ಪಾವಗಡದ ನಿಡಗಲ್ಲು ದುರ್ಗ ಐತಿಹಾಸಿಕವಾಗಿ ತನ್ನದೇ ಆದ ಇತಿಹಾಸವನ್ನ ಹೊಂದಿದ್ದು, ಇದರ ಬಗ್ಗೆ ತಿಳ್ಕೋಬೇಕಾ? ಈ ಸ್ಟೋರಿ ನೋಡಿ. ಹಕ್ಕಿ ಹಾರದ ಕೋಟೆ, ಪಕ್ಷಿ ತೋರದ ಕೋಟೆ, ರಕ್ಕಸ ಕೋಟೆ, ರಣಕೋಟೆ ನಿಡಗಲ್ಲು ಎಂದು ಖ್ಯಾತಿಯನ್ನ ಪಡೆದಿದ್ದ ದಕ್ಷಿಣದ ಹಂಪೆ ನಿಡಗಲ್ಲು ದುರ್ಗ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಐತಿಹಾಸಿಕ, ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ ವಿಚಾರಗಳನ್ನ ಭವಿಷ್ಯದ ಜನತೆಗೆ ತಿಳಿಸಿಕೊಡುವ ಸ್ಮಾರಕ. ನೊಳಂಬರು, ಪಲ್ಲವರು, ಚೋಳರು, ಹರತಿ ಮತ್ತು ನಿಡಗಲ್ ಪಾಳೆಗಾರ ರಾಜಮನೆತನಗಳು ಈ ದುರ್ಗವನ್ನ ಕೇಂದ್ರವಾಗಿಟ್ಟುಕೊಂಡು ರಾಜ್ಯಭಾರವನ್ನ ಮಾಡಿದ್ದರು. ಎಲ್ಲೆಡೆ ಕೋಟೆ ಕೊತ್ತಲಗಳು, ಕಲ್ಯಾಣಿಗಳು, ಗುಡಿ ಗೋಪುರಗಳು, ಶಾಸನ, ವೀರಗಲ್ಲುಗಳು, ಫಿರಂಗಿಗಳು ಇಲ್ಲಿ ಕಂಡುಬರುತ್ತವೆ. ಅಧ್ಯಯನ ಮಾಡುವವರಿಗೆ, ಪ್ರವಾಸಿಗರಿಗೆ, ಚಾರಣ ಪ್ರಿಯರಿಗೆ, ಇತಿಹಾಸ ತಜ್ಞರಿಗೆ ಮನಸೆಳೆಯುವ ಸ್ಥಳ ಈ ಕೋಟೆ. ಕಿಲೋಮೀಟರ್ ಗಟ್ಟಲೆ ವಿಸ್ತಾರವಾಗಿ ಕಟ್ಟಲ್ಪಟ್ಟಿರುವ 7 ಸುತ್ತಿನ ಕೋಟೆ, 7 ಕೋಟೆ ಬಾಗಿಲುಗಳಿಂದ ನಿರ್ಮಾಣಗೊಂಡಿರುವ ನಿಡಗಲ್ಲು. ಬೆಟ್ಟದ ಶಿಖರ ನಿಡಿದಾಗಿ ಇರುವುದರಿಂದ ಈ ಸ್ಥಳಕ್ಕೆ ನಿಡಗಲ್ಲು ಎಂದು ಹೆಸರು ಪ್ರಾಪ್ತ. ಒಂದು ಕಂಡಗ ಕಡಲೆಯನ್ನ ತೆಗೆದುಕೊಂಡು ಒಂದೊಂದು ದೇವರಿಗೆ ನೈವೇದ್ಯವನ್ನ ಇಡುತ್ತಾ ಬಂದರು. ಒಂದು ಬಸವನಿಗೆ ಕಡಿಮೆಯಾಯಿತು. ಆಗ ಕೋಪಗೊಂಡ ಬಸವ ಮುಖವನ್ನ ತಿರುಗಿಸಿದ್ದಾನೆ ಎಂಬ ಕತೆ ಇಲ್ಲಿ ಕಂಡುಬರುತ್ತಿದೆ. ಇಲ್ಲಿನ ದೇವಾಲಯಗಳ ಸಂಖ್ಯೆಯೂ ಕೂಡ ಸೂಚಕವಾಗಿದೆ. ಇಂದಿಗೂ ಇಲ್ಲಿ ಅನೇಕ ದೇವಾಲಯಗಳು ಕಂಡುಬರುತ್ತಿದ್ದು ದಕ್ಷಿಣದ ಹಂಪೆ ಎಂದೇ ಹೆಸರಾಗಿದೆ. ಬೆಟ್ಟದ ಬುಡದ ಗ್ರಾಮದಲ್ಲಿ ಪಟ್ಟಾಭಿರಾಮ ಆಂಜನೇಯ, ಬಸವಣ್ಣ, ಮಾರಿಕಾಂಬ, ಕಾಶಿ ವಿಶ್ವನಾಥ, ಸರ್ವಾಡೇಶ್ವರ ದೇವಾಲಯಗಳು ಹಾಗೂ ಮಿರ್ಜಾ ಹುಸೇನ್ ವಾಲಿ ಸಮಾಧಿಯ ದರ್ಶನವನ್ನ ತಾವು ನೋಡಬಹುದು. ಬೆಟ್ಟದ ಬುಡದಿಂದ ತುದಿಯವರೆಗೆ ಬೆಟ್ಟವನ್ನ ಏರುವವರನ್ನ ರಾಮತೀರ್ಥದ ರಾಮಲಿಂಗೇಶ್ವರ, ಬಸವೇಶ್ವರ, ಲಕ್ಷ್ಮಣೇಶ್ವರ, ಸೋಮೇಶ್ವರ, ಪಾರ್ಶ್ವನಾಥ, ಜೈನ ಬಸದಿ, ವೀರಭದ್ರ, ಉಗ್ರ ನರಸಿಂಹ, ದುರ್ಗಿ, ಆದಿನಾರಾಯಣ, ಮಳೆ ಮಲ್ಲಿಕಾರ್ಜುನ ಇತ್ಯಾದಿ ದೇವಾಲಯಗಳು ಸಾಕಷ್ಟು ಆಕರ್ಷಿತವಾಗಿವೆ. ಶಿಖರದಲ್ಲಿ ಕಾಳ ಅಸ್ತೀಶ್ವರ ಶಿಖರ ಬಸವನ ದರ್ಶನವಾಗುತ್ತದೆ. ಪ್ರಕೃತಿ ಸೌಂದರ್ಯ ಆರಾಧಕರಿಗೆ ನಿಡಗಲ್ಲು ಹೇಳಿ ಮಾಡಿಸಿದಂತಿದೆ. ಮಳೆಗಾಲದಲ್ಲಿ ಹಸಿರನ್ನ ಹೊದ್ದು ಕಂಗೊಳಿಸುವ ಪ್ರದೇಶ. ಗಿಡಮರಗಳು, ಗಿಡಮೂಲಿಕೆಗಳು, ವಿವಿಧ ಪ್ರಾಣಿ ಪಕ್ಷಿಗಳು ಕೈಬೀಸಿ ಇಲ್ಲಿ ಕರೆಯುತ್ತವೆ. ಇಂತಹ ಕ್ಷೇತ್ರದಲ್ಲಿ ನಿರಂತರವಾಗಿ ನಿಧಿ ಚೋರರ ಹಾವಳಿ ಮಾತ್ರ ಕಂಡುಬರುತ್ತದೆ. ಅನೇಕ ಸುಂದರ ವಿಗ್ರಹಗಳು ಭಗ್ನಗೊಳ್ಳುತ್ತಲೇ ಇವೆ. ಕೆಲವೊಂದು ವಿಗ್ರಹಗಳು ಮಾಯವಾಗುತ್ತವೆ. ದೇವಾಲಯಗಳು ಪ್ರಾಕೃತಿಕ ವಿಕೋಪಕ್ಕೆ ಸುಲಗಿ ಅಳಿವಿನ ಅಂಚಿನಲ್ಲಿವೆ. ಇಷ್ಟಾದರೂ ಪ್ರಾಚ್ಯ ವಸ್ತು ಇಲಾಖೆಯಾಗಲಿ ಅಥವಾ ಪ್ರವಾಸೋದ್ಯಮ ಇಲಾಖೆಯಾಗಲಿ ಅರಣ್ಯ ಇಲಾಖೆಯಾಗಲಿ ಈ ಕ್ಷೇತ್ರ ರಕ್ಷಣೆ ಮತ್ತು ಪ್ರಗತಿಗೆ ಒತ್ತು ಕೊಡುತ್ತಿಲ್ಲ. ಇಲ್ಲಿಗೆ ಬಂದು ಹೋಗುವ ಪ್ರವಾಸಿಗರಿಗೆ ಅನುಕೂಲವಾಗುವಂತ ಸರ್ಕಾರ ಯಾವುದೇ ಒಬ್ಬ ಮಾರ್ಗದರ್ಶಿಯನ್ನು ನೇಮಕ ಮಾಡಿಲ್ಲ. ಅವಶ್ಯಕ ಸೂಚನಾ ಫಲಕಗಳು ಇಲ್ಲಿ ಇಲ್ಲ. ಮೂಲಭೂತ ಸೌಕರ್ಯಗಳಂತೂ ಇಲ್ಲವೇ ಇಲ್ಲ. ಇದನ್ನು ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದರೆ ಖಂಡಿತವಾಗಿಯೂ ಒಂದು ಸುಂದರ ಐತಿಹಾಸಿಕ ಪ್ರವಾಸೋದ್ಯಮ ತಾಣವಾಗುವುದರಲ್ಲಿ ಎರಡನೇ ಮಾತಿಲ್ಲ. ನಿಡಗಲ್ಲು ದುರ್ಗ ವಿಶೇಷ ವರದಿ, ನಂದೀಶ್ ನಾಯ್ಕ್, ಪಿ, ಚಾಲುಕ್ಯ ನ್ಯೂಸ್, ಪಾವಗಡ.